ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಬಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 84ರಲ್ಲಿ ನಾನು ತಮಗೆ ಮಂಥರೆಯು ಕೈಕೈಗೆ ಯಾವ ರೀತಿ ತನ್ನ 2 ವರಗಳನ್ನು ದಶರಥನಿಂದ ಪಡ್ಕೊಳ್ಬೇಕು, ಅವಕಾಶವನ್ನು ಹೇಗೆ ಉಪಯೋಗ ಮಾಡಬೇಕು ಅನ್ನುವಂತಹ ಮಾರ್ಗೋಪಾಯವನ್ನು ಹೇಳ್ತಾಳೆ. ಅದನ್ನು ಮೆಚ್ಚಿ ಕೈಕೈ ಏನು ಮಾಡ್ತಾಳೆ ಅಂದರೆ, ಅಲ್ಲಿ ಒಂದು ತಿಳಿಹಾಸ್ಯ ಇದೆ. ಅವಳ ಸೌಂದರ್ಯವನ್ನು ಹೊಗಳ್ತಾಳೆ. ಒಂದು 4-5 ಲೈನ್ದಲ್ಲಿ ಅಲ್ಲಿ ಒಂದು ತಿಳಿಹಾಸ್ಯ ಇದೆ ಒಂದು ಪ್ರಕಾರ. ಆದರೂ ಕೈಕೈಗೆ ಕೋಪ ಬರ್ತದೆ. ಒಟ್ಟಿನಲ್ಲಿ ಕೈಕೈ ತನ್ನ ಮನಸ್ಸನ್ನು ಬದಲಿಸಿಕೊಂಡು ಮಂತ್ರೆ ಹೇಳಿದಂತೆ ಅವಳು ಕೋಪಗ್ರಹದಲ್ಲಿ ಹೋಗಿ ದಶರಥನಿಗಾಗಿ ಕಾಯ್ದಿರ್ತಾಳೆ. ಹೋಗಿ ತನ್ನೆಲ್ಲ ಆಭರಣಗಳನ್ನು ಆ ಕಡೆ ಈ ಕಡೆ ಎಸೆದು ಮಲಿನ ಬಟ್ಟೆ ಹಾಕ್ಕೊಂಡು ಒಂದು ಕೋಪಗ್ರಹದಲ್ಲಿ ಆಕೆ ನೆಲದ ಮ್ಯಾಗ ಬೀಳ್ತಾಳೆ. ಅದರ ನಂತರ ಏನಾಗ್ತಿದೆ ಅನ್ನೋದನ್ನು, ಇದೇನೆಲ್ಲ ಘಟನೆ ನಡೆದಿರ್ತದೆ ಕೈಕೈ ಅರಮನೆಯಲ್ಲಿ, ಅದು ದಶರಥನಿಗೆ ಗೊತ್ತಿದ್ದಿದ್ದಿಲ್ಲ. ದಶರಥ ಯಾವ ರೀತಿ ಕೈಕೈ ಜೊತೆಗೆ ಸಮಾಗಮಕ್ಕಾಗಿ ಬರ್ತಿರ್ತಾನಲ್ಲ, ಅಂದರೆ ಅವಳ ಜೊತೆ ಅಲ್ಲೇ ಇರ್ತಾನೆ ಅವನು. ಅವಳ ಅರಮನೆಯಾಗನೇ ಹೆಚ್ಚು ಕಾಲ ಕಳೆದಿರ್ತಾನೆ. ಪ್ರೀತಿಯಿಂದ ಅವಳೊಂದಿಗೆ ಒಂದಾಗೋ ಸಲುವಾಗಿ ಭಾಳ ಆತುರದಿಂದ ಸಿಹಿ ಸುದ್ದಿ ಹೇಳಬೇಕು, ರಾಮನ ಪಟ್ಟಾಭಿಷೇಕದ ಸಿಹಿ ಸುದ್ದಿ ಹೇಳಬೇಕು, ಅವಳ ಮನಸ್ಸನ್ನು ಅವಳ ಪ್ರೀತಿಯನ್ನು ಗೆಲ್ಲಬೇಕು ಅಂತ ಆತುರದಲ್ಲಿ, ಅದನ್ನೇ ಕವಿ ಹೇಳ್ತಾನೆ, ಕಾಮಾತುರದಲ್ಲಿ ಒಂದು ಲೈಂಗಿಕ ಸುಖವನ್ನು ಪಡ್ಕೊಳ್ಳೋ ಸಲುವಾಗಿ ಒಂದು ವಿಶೇಷ ಸಂದರ್ಭವನ್ನು ಹೇಳೋದು. ಇದು ನೋಡಿ, ಸಾಮಾನ್ಯವಾಗಿ ಇವತ್ತು ಇದೆ. ಇದು ಹೆಣ್ಣನ್ನು ಉಳುವುದರಿಂದ, ಆಕೆಯ ಮನಸ್ಸಿಗೆ ತಕ್ಕಂಥ ಕೆಲಸಗಳನ್ನು ಮಾಡುವುದರಿಂದ, ಆಕೆನ ಹೇಳಿದಂಗೆ ಕೇಳುವುದರಿಂದ, ಇಲ್ಲಿ ಪುರುಷ ಏನು ಮಾಡ್ತಾನಂದ್ರೆ, ಒಂದು ತನ್ನ ಆಶೆ ಏನಿರ್ತದೆ, ತನ್ನ ಗುರಿ ಏನಿರ್ತದೆ, ಅದನ್ನು ಸಾಧಿಸ್ಕೊಂಡು ಹೋಗ್ತಾನೆ. ಆ ಒಂದು ಸೋಷಿಯಲ್ ಸೈಕಾಲಜಿ ಏನಿದೆ, ಹೆಣ್ಣಿಂದಾಗಿರ್ಬೋದು ಗಂಡಿಂದಾಗಿರ್ಬೋದು. ಹೆಣ್ಣು ಯಾವಾಗಲೂ ತನ್ನ ಹೊಗಳಿಕೆಯನ್ನು ನೋಡ್ತಿರ್ತದೆ, ಗಂಡು ಯಾವಾಗಲೂ ಹೆಣ್ಣನ್ನು ಹೊಗಳಿ ತನ್ನ ಅವಕಾಶವನ್ನು ಗಿಟ್ಟಿಸಿಕೊಂಡು ಹೋಗಬೇಕಂತ ನೋಡ್ತೀವಿ. ಇದು ಈ ಸೈಕಾಲಜಿ ಏನಿದೆ ಹೆಣ್ಣು ಮತ್ತು ಗಂಡಿನ, ಸಾಮಾನ್ಯವಾಗಿ ಕೆಲವೊಂದು ಎಕ್ಸೆಪ್ಷನ್ಸ್ ಇರ್ತವೆ, ಅದರದ್ದು ಇಲ್ಲೇ ಚರ್ಚೆ ಬೇಡ. ಇದನ್ನು ವಾಲ್ಮೀಕಿಯವರು ಬಹಳ ಅಚ್ಚುಕಟ್ಟಾಗಿ ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇಲ್ಲೇ ದಶರಥ ಸಿಹಿ ಸುದ್ದಿ ಹೇಳಿ ಕೈಕೈಯನ್ನು ಮೆಚ್ಚಿಸಲಿಕ್ಕೆ ಬರ್ತಿರ್ತಾನೆ. ಆದರೆ ಅವು ಬರೋ ಪೂರ್ವದಲ್ಲಿ ಕೈಕೈ ಅರಮನೆಯಲ್ಲಿ ಏನಾಗಿರ್ತಿದೆ ಅನ್ನೋದನ್ನು ಅವನಿಗೆ ತಿಳುವಳಿಕೆ ಇರೋದಿಲ್ಲ, ಗೊತ್ತಿರೋದಿಲ್ಲ. ಅದು ಆ ರಹಸ್ಯ ಅವನಿಗೆ ತಿಳಿದಿರೋದಿಲ್ಲ. ಮುಂದೆ ಕೈಕೈ ಅರಮನೆಗೆ ಬರ್ತಾನೆ. ಬಂದ ನಂತರ ಆ ಅರಮನೆಯಲ್ಲಿ ಏನೇನು ನಡೀತಿದೆ, ಅರಮನೆ ಹೇಗಿದೆ ಅನ್ನೋದನ್ನು ಬಹಳ ಕಾವ್ಯಮಯವಾಗಿ ವಾಲ್ಮೀಕಿಯವರು ಹೇಳ್ತಾರೆ. ಇಲ್ಲಿ ನೋಡಿ, ಕಾವ್ಯಕ್ಕೆ ಅಲಂಕಾರ ಭೂಷಣ. ಯಾವ ರೀತಿ ರಾತ್ರಿಗೆ ಚಂದ್ರಭೂಷಣ, ಹಗಲಿಗೆ ಸೂರ್ಯಭೂಷಣ, ಗಿಡಗಳಿಗೆ ಹೂವಭೂಷಣ, ಹಾಗೆ ಕಾವ್ಯಕ್ಕೆ ಅಲಂಕಾರ ಭೂಷಣ. ಅಲಂಕಾರಗಳಿಲ್ಲದಂಥ ಕಾವ್ಯ ಅದು ಏನಪ್ಪ ಅಂದ್ರೆ ನಿಸ್ತೇಜ್ ಇರ್ತಿದೆ. ಅದು ಅದರಲ್ಲಿ ಯಾವುದೂ ಇರುವುದಿಲ್ಲ. ಭಾವನೆಯಲ್ಲೇ ಅಲಂಕಾರ ಇರಬೇಕು, ಭಾವನೆ ವ್ಯಕ್ತಪಡಿಸುವುದರೂ ಅಲಂಕಾರ ಇರಬೇಕು, ಬಡಿಸುವ ಮಾರ್ಗದಲ್ಲಿಯೂ ಅಲಂಕಾರ ಇರಬೇಕು. ಮುಂದೆ ಅದನ್ನು ಹೇಳುವ ರೀತಿ ಅಲಂಕಾರ, ಶಬ್ದಗಳನ್ನು ಪುಣಿಸುವುದು, ಶಬ್ದಗಳನ್ನು ಕುಣಿಸುವುದು, ಧ್ವನಿಯನ್ನು ಉಪಯೋಗ ಮಾಡೋದು, ಧ್ವನಿಯನ್ನು ಕುಣಿಸುವುದು. ಇಲ್ಲೇ ಪ್ರತಿ ಪದಕ್ಕೂ ಧ್ವನಿಗೂ ಅರ್ಥಕ್ಕೂ ನೀವು ಉಡುಗೆ ತೊಡುಗೆಗಳನ್ನು ಸೇರಿ ಅದಕ್ಕೆ ಶೃಂಗಾರ ಮಾಡಿರಿದ್ರೆ, ಅವು ತೊಡಿಸಿರಿದ್ರೆ ಅದು ಬಹಳ ಕಿವಿಗೆ ಇಂಪಾಗಿ ಮನಸ್ಸಿಗೆ ಮುದವನ್ನು ಕೊಡುವಂಗೆ, ನೆಮ್ಮದಿ ಕೊಡುವಂಗೆ ಕಾವ್ಯ ಹರಿದು ಬರ್ತದೆ. ಸಾಮಾನ್ಯವಾಗಿ ಈ ಕಾವ್ಯ ರಚನೆ ಮಾಡಬೇಕನ್ನೋಂಥವ್ರು, ಕಾವ್ಯ ಅಧ್ಯಯನ ಮಾಡಬೇಕಂತವರು
ಈ ವಾಲ್ಮೀಕಿ ರಾಮಾಯಣವನ್ನು ಮೂಲ ರಾಮಾಯಣ ಓದಿದಾಗ ನಿಮಗೆ ಕಾವ್ಯದ ರಚನೆ ಎಲ್ಲ ಆಯಾಮಗಳು ಪರಿಚಯವಾಗ್ತಿದೆ. ಅದಕ್ಕಿಲ್ಲಿ ಯಾವ ರೀತಿ ಅಲಂಕಾರಗಳನ್ನು ವಾಲ್ಮೀಕಿಯವರು ದುಡಿಸ್ಯಾರ ನೋಡಿ. ವಾಲ್ಮೀಕಿ ಕಾಲಕ್ಕೆ ಅವುಗಳ ಅಲಂಕಾರದ ವರ್ಗೀಕರಣ ಇರೋಕ್ಕಿಲ್ಲ. ಇತ್ತೀಚೆಗೆ ನಾವು ಅಧ್ಯಯನಕಾರರು ಅಧ್ಯಯನದ ಅನುಕೂಲಕ್ಕಾಗಿ ಈ ಅಲಂಕಾರಗಳನ್ನು, ಛಂದಸ್ಸುಗಳನ್ನು ಇವರು ವರ್ಗೀಕರಣ ಮಾಡಿಕೊಂಡು ಅದನ್ನು ಅಧ್ಯಯನ ಮಾಡ್ತಿರ್ತಾರೆ. ತಮಗೆ ಕವಿರಾಜ ಮಾರ್ಗದಾಗಿರ್ಬೋದು, ದಂಡಿಯ ಒಂದು ಕಾವ್ಯಶಾಸ್ತ್ರವಾಗಿರ್ಬೋದು, ಯಾವುದೇ ಅಧ್ಯಯನಗಳನ್ನು ತಗೊಳ್ಳಿ, ವ್ಯಾಕರಣದಲ್ಲಿ ಮತ್ತು ಈ ಕಾವ್ಯ ಮೀಮಾಂಸೆಯಲ್ಲಿ ಬರುವಂಥ ಇತ್ತೀಚಿನ ಏನು ಅಧ್ಯಯನಗಳದಾವ, ವಿಶ್ಲೇಷಣೆಗಳೇನದಾವ, ಆಲೋಚನೆಗಳದಾವ, ಇತ್ತೀಚಿನ ಉಲ್ಲೇಖಗಳು. ಬಟ್ ಅಲ್ಲಿ ನೋಡಿ, ನನಗನ್ನಿಸ್ತಿದೆ ಕಾವ್ಯ ಮೀಮಾಂಸೆ ಕಾವ್ಯವನ್ನು ಹೆಂಗೆ ಪ್ರೆಸೆಂಟ್ ಮಾಡಬೇಕು, ಹೆಂಗೆ ಕೇಳುಗರ ಹೃದಯವನ್ನು ತಟ್ಟಬೇಕು, ಮತ್ತು ಕಾವ್ಯ ಅವರನ್ನು ಯಾವ ರೀತಿ ಒಂದು ಸಂತೋಷಕ್ಕೆ ತಗೊಂಡು ಹೋಗಬೇಕು ಅನ್ನುವಂಥದ್ದನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಇದು ಬಹಳ ಸೊಗಸಾಗಿ ಮೂಡಿ ಬಂದಿದೆ. ಈಗ ಅದೇ ಸಂದರ್ಭವನ್ನು ಕಾವ್ಯಮಯವಾಗಿ ಮ್ಯಾಕ್ಸಿಮಮ್ ಇಲ್ಲೇನು ಈ ಒಂದು ಸಂದರ್ಭ ಇದೆ, ದಶರಥರು ಕೈಗೆ ಸುದ್ದಿ ಹೇಳಲಿಕ್ಕೆ, ಸಿಹಿ ಸುದ್ದಿ ಹೇಳಲಿಕ್ಕೆ ಏನು ಅರಮನೆಗೆ ಬರ್ತಾರೆ, ಅಲ್ಲೇ ಆ ಸಂದರ್ಭ ಉದ್ದಕ್ಕೂ ಆದಿಕವಿ ವಾಲ್ಮೀಕಿಯವರು ಅಲಂಕಾರಗಳನ್ನೇ ಬಳಸಿರೋರು. ಅಲ್ಲಿ ನೋಡಿ ಎಲ್ಲ ಅಲಂಕಾರಗಳು ಬಂದು ಹೋಗ್ತವೆ, ಶಬ್ದ ಅಲಂಕಾರಗಳು ಬಂದು ಹೋಗ್ತವೆ, ಅರ್ಥ ಅಲಂಕಾರಗಳು ಬಂದು ಹೋಗ್ತವೆ. ಎಲ್ಲ ಪ್ರಕಾರದ ಅಲಂಕಾರಗಳನ್ನು ಬಹಳ ಸುವ್ಯವಸ್ಥಿತವಾಗಿ ಮನಮುಟ್ಟುವಂತೆ ವಾಲ್ಮೀಕಿಯವರು ರಚನೆ ಮಾಡ್ಯಾರ. ಆ ಒಂದು ಸವಿ ಊಟವನ್ನು ಯಾವ ರೀತಿ ಅವರು ಬರ್ದಾರ ಅನ್ನೋದನ್ನು ನಾನು ತಮಗೆ ಉಣಬಡಿಸುತ್ತೇನೆ. ಮಿನುಗುತ್ತಿದ್ದವು ರಾತ್ರಿ ಚುಕ್ಕಿಗಳಂತೆ ಚಿಲ್ಲಾಪಿಲಿ ಬಿದ್ದ ಆಭರಣಗಳು. ನೋಡಿ, ಆಭರಣಗಳನ್ನು ಯಾವುದಕ್ಕೆ ಹೋಲಿಸ್ತಾನೆ, ಈ ರಾತ್ರಿಯಲ್ಲಿ ಹೆಂಗೆ ನಕ್ಷತ್ರಗಳು ಮಿಣಿತಿರ್ತಾವಲ್ಲ, ಹಂಗೆ ಕೋಪಗ್ರಹದಲ್ಲಿ ಈಕೇನು ತನ್ನ ಆಭರಣಗಳನ್ನು ಎಸೆದು ಬಿದ್ದಿರ್ತಾಳೆ, ಆ ಎಸೆದು ಬಿದ್ದಂಥ ಆಭರಣಗಳ ಆಕೆ ಅರಮನೆಯಲ್ಲಿ ಆಗಲಿ ಕೋಪಾಗ್ರಹದಲ್ಲಿ ಆಗಲಿ ಆಕೆ ಎಸೆದಂಥ ಆಭರಣಗಳು ಹೆಂಗೆ ಕಾಣಿಸ್ತಿದ್ವು ಅಂದರೆ ಒಂದು ಹೊಳೆಯುವ ನಕ್ಷತ್ರಗಳಂತೆ ಕಾಣ್ತಿದ್ದು. ವಿಷಭಾನ ನೆಟ್ಟ ಕಿನ್ನರಿಯಂತೆ ಕೋಪದಲ್ಲಿ ಬಿದ್ದಳು ಕೈ. ಆಕೆ ಬೀಳೋದು ಹೆಂಗಪ್ಪ ಅಂದರೆ ಎಲ್ಲಿ ಹೋಲಿಸ್ತಾಳಂದ್ರೆ ವಿಷಬಾಣದ ಪೆಟ್ಟು. ವಿಷಬಾಣ ನೆಟ್ ಅಂದರೆ ಯಾರೋ ಒಂದು ವಿಷಬಾಣ ಹೊಡೆದಿರ್ತಾರೆ ಕಿನ್ನರಿಗೆ. ಆ ವಿಷಬಾಣದ ಏಟಿಗೆ ಕಿನ್ನರಿ ಯಾವ ಪ್ರಕಾರ ನೆಲದ ಮ್ಯಾಗ ಬಿದ್ದಿರ್ತಾಳೆ, ಆ ಕಿನ್ನರಿ ಅಂತೆ ಕಾಣಿಸ್ತದೆ. ಇಲ್ಲಿ ಕಿನ್ನರಿ ಅಂದರೆ ಇಲ್ಲಿ ನಾವು ಈ ನರ ಅಶ್ವ ಅಂತಲೂ ಕರಿಬೋದು. ದೇಹ ಕುದುರೆದಿರ್ತದೆ, ಮುಖ ಮನುಷ್ಯಂದಿರ್ತದೆ. ಅಥವಾ ಕಿನ್ನರಿ ಇನ್ನೊಂದು ಅರ್ಥದಲ್ಲಿ ಬಳಸ್ತಾರೆ. ಅವರು ಭಾಳ ಗಾಯನ ಪ್ರಿಯ ಕಲಾವಿದರು, ಅಗದಿ ಶೃಂಗಾರಮಯವಾಗಿರ್ತಾರೆ, ಸುಂದರಮಯವಾಗಿರ್ತಾರೆ. ಈ ಗಂಧರ್ವರು ಹೆಂಗಿರ್ತಾರಲ್ಲ ಆ ರೀತಿಯೂ ಇರ್ತಾರಂತೆ. ಇನ್ನೊಂದು ಕೆಲ ಕಡೆ ವಿಶ್ಲೇಷಣೆ ಇದೆ. ಒಟ್ಟಿನಲ್ಲಿ ಈ ಕಿನ್ನರಿ ಈ ಕಿನ್ನರಿ ಏನು ಹೆಣ್ಣಿದೆ ಇದು ಭಾಳ ಸುಂದರ. ಆ ಕಿನ್ನರಿಯ ಸೌಂದರ್ಯದ ಬಗ್ಗೆ ಭಾಳ ಕಡೆಗೆ, ಇನ್ನು ರಾಮಾಯಣದಲ್ಲೂ ಹಲವು ಕಡೆಗೆ ಅದು ವರ್ಣನೆ ಬರ್ತಿದೆ, ಚಿತ್ರಕೂಟದಲ್ಲಿನೂ ಬರ್ತಿದೆ. ಅದಕ್ಕೆ ವಿಷಭಾನ ನೆಟ್ಟ ನಂತರ ಕಿನ್ನರಿ ಯಾವ ರೀತಿ ನೆಲದ ಮ್ಯಾಗ ಬಿದ್ದಿರ್ತಾಳೆ ಹಾಗೆ ಕಾಣಿಸ್ತಿರ್ತಾಳೆ ಯಾರು, ಕೈ. ರಾಮನ ಪಟ್ಟಾಭಿಷೇಕ ತಯಾರಿಗೆ ಆಜ್ಞಾಪಿಸಿ ಮೊದಲು ಸಿಹಿ ಸುದ್ದಿ ಹೇಳಲು ಕೈ ಬಳಿ ಬಂದ ದಶರಥ. ಅಲ್ಲಿ ಎಲ್ಲ ಏನು ಮಾಡ್ತಾನೆ, ರಿಪೋರ್ಟ್ ಎಲ್ಲ ತೊಗೊಳ್ತಾನೆ. ಅದು ಎಲ್ಲ ಅರಮನೆ ಶೃಂಗಾರ ಆಗ್ತಾಯಿದೆಯೇನೋ, ಅಲಂಕಾರ ಆಗ್ತಾಯಿದೆಯೇನೋ, ಬೀದಿಗಳ ಅಲಂಕಾರ ಆಗ್ತಾಯಿದೆಯೇನೋ, ಇದೆಲ್ಲಕ್ಕೂ ಆದೇಶ ಕೊಟ್ಟಿರ್ತಾನೆ, ಎಲ್ಲ ವರದಿ ತೊಗೊಂಡಿರ್ತಾನೆ. ಇನ್ನು ಕೈಗೆ ಬಂದು ಅರಮನೆಗೆ ಬಂದು ಅದನ್ನು ಸಂತೋಷ ಸುದ್ದಿ ಹೇಳಿ ತಾನು ಸಂತೋಷ ಪಡಲಿಕ್ಕೆ ಬಂದಿರ್ತಾನೆ. ಮೊದಲು ಸಿಹಿ ಸುದ್ದಿ ಹೇಳಲು ಕೈ ಬಳಿ ಬಂದ ದಶರಥ. ಪ್ರವೇಶಿಸಿದ ಕೈ ಅಂತಃಪುರ. ದಶರಥ ರಾಹುವಿನಿಂದ ಬಿಡುಗಡೆಯಾಗಿ ಮೋಡಗಳಲ್ಲಿ ಕಾಣಿಸಿದ ಚಂದ್ರನಂತೆ. ನೋಡಿ, ದಶರಥನ ಎಂಥ ಚಂದ್ರಗೆ ಹೋಲಿಸ್ತಾನಂದ್ರೆ, ಈಗೇನು ಚಂದ್ರ ಗ್ರಹ ಆಗಿರ್ತದಲ್ಲ, ಗ್ರಹಣ ಹಿಡಿದಿರ್ತದಲ್ಲ, ಆ ಗ್ರಹಣ ಬಿಟ್ಟ ನಂತರ ಚಂದ್ರ ಯಾವ ರೀತಿ ಬಿಳಿ ಮೋಡಗಳಲ್ಲಿ ಕಾಣಿಸ್ಕೊಳ್ತಾನೆ ನೋಡಿರಿ. ಅದನ್ನು ಆ ಆನಂದ ನೋಡಿದವನಿಗೆ ಅದು ನೋಡಿದಾಗ ಅನುಭವ ಯಾರಿಂದ ಕೇಳಿ ಕಲ್ಪನೆ ಮಾಡಿ ಬರೆಯೋಕ್ಕೆ ಸಾಧ್ಯ ಇಲ್ಲ. ಇದು ನೀವು ಆ ದೃಶ್ಯವನ್ನು ನೋಡಿದಾಗ, ಅದು ಹುಣ್ಣಿಮೆ ದಿವಸ ಚಂದ್ರಗ್ರಹಣ ಇರ್ತಿದೆ, ಗ್ರಹಣ ಬಿಟ್ಟ ತಕ್ಷಣ ಅದು ಬಿಳಿ ಮೋಡಗಳಲ್ಲಿ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು
ನೀವು ಸ್ವತಃ ನೋಡಿ ಅನುಭವಿಸಿದ್ರೆ ಅದರ ಅರ್ಥ ಇಲ್ಲಿ ಆಗ್ತಿದೆ. ಇಲ್ಲಿ ಆ ಒಂದು ಚಂದ್ರನಿಗೆ ಯಾರನ್ನ ದಶರಥನನ್ನು ವಾಲ್ಮೀಕಿಯವರು ಹೋಲಿಸ್ತಾರೆ. ಅಂತಃಪುರದಲ್ಲಿ ಕೈ ಕಾಣದೆ ದಶರಥನಿಗೆ ನವಿಲು ಕ್ರೌಂಚ ಪಕ್ಷಿಗಳ ಉಲಿವು ವಾದ್ಯ ಸ್ವರಗಳು ಕೇಳಿದವು. ಇಲ್ಲಿ ನೋಡಿ ಎಷ್ಟು ಚಂದಿದೆ. ನಾವು ಪ್ರತಿ ದಿವಸ ಕಕ್ಷಕ್ಕೆ ಬಂದಾಗ, ಅದಕ್ಕೆ ಅರಮನೆಗೆ ಬಂದಾಗ ಅಲ್ಲಿ ಏನಿರ್ತಿತ್ತಂದ್ರೆ ಇದು ನಿತ್ಯ ನಡೆಯುವಂಥದ್ದಲ್ಲಿ ಎಲ್ಲೇ ಕೈ ಅರಮನೆಯಲ್ಲಿ. ಅರಮನೆ ದೊಡ್ಡ ಇದ್ದವು ಎಲ್ಲ. ಮುಂದೆ ನೀರಿನ ಹೊಂಡ ಇರ್ತಿತ್ತು, ಪ್ರಾಣಿ ಪಕ್ಷಿಗಳು ಇರ್ತಿದ್ದು, ಎಲ್ಲನೂ ಸಾಕಿರ್ತಿದ್ರು ಅರಮನೆಯಲ್ಲಿ. ಅಲ್ಲಿ ನವಿಲು ಕ್ರೌಂಚ ಪಕ್ಷಿ ಇನ್ನೂ ಹಲವಾರು ಪಕ್ಷಿಗಳು ಯಾವಾಗಲೂ ಅಲ್ಲಿ ಹಕ್ಕಿಗಳ ಚಿಲಿಪಿಲಿ ಇದನ್ನು ಧ್ವನಿ ಕೇಳಿಸ್ತಾನೆ ಇತ್ತು. ನವಿಲಿದ್ದ ಧ್ವನಿ, ಕೂಗು ಧ್ವನಿ, ಹಕ್ಕಿಗಳ ಚಿಲಿಪಿಲಿ ಇವೆಲ್ಲನೂ ನಿತ್ಯ ಕೇಳಿಸುವಂಥದ್ದು. ಹೀಗೆ ಅಲ್ಲಿ ವಾದ್ಯಗಳನ್ನು ನುಡಿಸೋರಿದ್ದರು, ಸಂಗೀತಕಾರರು ಇದ್ದರು, ಗಾಯಕರು ಇರ್ತಿರು. ಅವರೆಲ್ಲ ತಮ್ಮ ಕೆಲಸಗಳನ್ನು ಮಾಡ್ತಿರ್ತಾರೆ. ಹೀಗೆ ಹಕ್ಕಿಗಳ ಚಿಲಿಪಿಲಿ, ಗಾಯಕರ ಧ್ವನಿ, ವಾದ್ಯಗಳ ಒಂದು ಸ್ವರ ಇವುಗಳಿಂದ ತುಂಬಿರ್ತಿರ್ತದೆ ಯಾವಾಗಲೂ ಯಾರ್ದು ಕೈ ಅರಮನೆ. ಆ ಶಬ್ದಗಳ ಮಧ್ಯೆ ಕೈ ಏನು ಮಾತಾಡ್ತಿದ್ದಲ್ಲ ಅದು ಅವನಿಗೆ ಕೇಳಿಸ್ತಿತ್ತು. ಅದು ಬಹಳ ಅವನಿಗೆ ಕೇಳಿಸ್ತಿತ್ತು. ಆದರೆ ಇವತ್ತೇನಾಗಿರ್ತದಂದ್ರೆ ಅವನು ಬಂದಿರ್ತಾನೆ. ಇಲ್ಲಿ ನೋಡಿ ಕವಿ ಹೆಂಗೆ ಹೇಳ್ತಾನೆ, ಅವನು ಬಂದಿರ್ತಾನೆ, ಎಲ್ಲನೂ ನಿತ್ಯ ಇರುವಂಗೆ ಇರ್ತಾವೆ, ವಾದ್ಯಗಳನ್ನು ನುಡಿತಿರ್ತಾವೆ, ಸಂಗೀತ ಹಾಡ್ತಿರ್ತಾರೆ, ಇಲ್ಲಿ ಚಿಲಿಪಿಲಿ ಹಕ್ಕಿಗಳನ್ನು ಇಲ್ಲಿ ಹಾಡ್ತಿರ್ತಾವೆ. ಆದರೆ ಕೈ ಧ್ವನಿ ಮಾತ್ರ ಅವನಿಗೆ ಕೇಳಿಸಲಿಲ್ಲ. ನೋಡಿ ಅವನಿಗೆ ಆತುರ ಏನಿತ್ತಂದರೆ ಕೈ ಆತುರ ಇರುತ್ತೆ ಅವನಿಗೆ. ಇಷ್ಟೆಲ್ಲ ಇದ್ದರೂ ಕೂಡ ಅವನಿಗೆ ಇಗ್ನೋರ್ ಆಯ್ತು. ಯಾವುದು ಏನೋ ಅವನ ರುಚಿ ಯಾವುದಿತ್ತಂದರೆ ಕೈ ಧ್ವನಿ. ಕೈ ಧ್ವನಿನೇ ಕೇಳಲಿಲ್ಲ ಅಂದರೆ ಇವೆಲ್ಲ ಗೌಣ ಅಂತ ಹಂಗೆ ಇಲ್ಲಿ ಕವಿ ಹೇಳ್ತಾನೆ. ಮುಂದುವರೆದು ಅಂತಃಪುರದಲ್ಲಿ ಕೈ ಕಾಣದೆ ದಶರಥನಿಗೆ ನವಿಲು ಕ್ರೌಂಚ ಪಕ್ಷಿಗಳ ಉಲಿವು ವಾದ್ಯ ಸ್ವರಗಳು ಕೇಳಿದವು. ಅತ್ತ ಇತ್ತ ಪರದಾಡುತ್ತಿದ್ದಳು ಮಂಥರ, ಹೂಬಳ್ಳಿ ಹಣ್ಣಿನ ಗಿಡಗಳಿಂದ ಶೋಭಿತ ಅಂತಃಪುರದಲ್ಲಿ. ಮುಂದುವರೆದು ಹೇಳ್ತಾನೆ, ಇದ್ರ ಮಧ್ಯದಲ್ಲಿ ಎತ್ತ ನೋಡ್ತಿ ಆ ಕಡೆಗೆಲ್ಲ ಹೂಬಳ್ಳಿಯಿಂದ ಶೃಂಗಾರವಾಗಿತ್ತು. ಯಾವುದು? ಅರಮನೆ. ಹೀಗೆ ಹೂಬಳ್ಳಿಗಳಿಂದ, ಹಣ್ಣಿನ ಗಿಡಗಳು ಇದ್ದು, ಅಲ್ಲಿ ಹಣ್ಣಿನ ಗಿಡ ಇದ್ದು, ಹೂಬಳ್ಳಿಗಳಿದ್ದು, ಇವುಗಳಿಂದ ಪೂರ್ಣ ತುಂಬಿತ್ತದು ಅರಮನೆ ಇದು ಆವರಣ. ಅಂತಹ ಥರ ನಡುವ ಮಂತ್ರ ಏನು ಮಾಡ್ತಿರ್ತಾಳೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಲ್ದಾಡ್ತಿರ್ತಾಳೆ. ಗೋಡೆಗಳು ಚಿತ್ರಕಲೆ, ಹಸ್ತಿದಂಥ ಬೆಳ್ಳಿ ಚಿನ್ನದ ಕುಸುರಿನ ಕಲೆ, ಸುಸಜ್ಜಿತ ಆಸನಗಳಿಂದ ಕಂಗೊಳಿಸುತ್ತಿತ್ತು ಅರಮನೆ. ಮುಂದುವರೆದು ಹೇಳ್ತಾರೆ, ಅರಮನೆ ಗೋಡೆಗಳೆಲ್ಲ ಚಿತ್ರಕಲೆಗಳಿಂದ ಶೃಂಗಾರಗೊಂಡಿದ್ದವು. ಹಸ್ತಿದಂಥ ಈ ಆನೆ ಕೋರೆಯಿಂದ ತಯಾರಾದಂಥ ಮೂರ್ತಿಗಳು, ಕೆತ್ತನೆ ಕೆಲಸಗಳು ಅಲ್ಲೆಲ್ಲ ಇದ್ದು. ಬೆಳ್ಳಿ ಚಿನ್ನದ ಕುಸುರಿನ, ಬೆಳ್ಳಿ ಮತ್ತು ಚಿನ್ನವನ್ನು ಬಳಸಿ ಅಲ್ಲಿ ಕೆಲವು ಕಲೆಗಳನ್ನು, ಚಿತ್ರ ಮೂರ್ತಿಗಳನ್ನು ಮಾಡಿರ್ತಾರೆ. ಸುಸಜ್ಜಿತ ಆಸನಗಳಿಂದ, ಈ ಬಂಗಾರದ ಆಸನಗಳು, ಚಿನ್ನದ ಆಸನಗಳು, ಬೆಳ್ಳಿಯ ಆಸನಗಳು, ಅವರ ಥರ ಸುತ್ತಮುತ್ತ ಎಲ್ಲ ಒಂದು ಕಲೆಯನ್ನು, ಶಿಲ್ಪಿಗಳನ್ನು ಕೆತ್ತಿದಂಥ ಒಂದು ಕುಸುರಿನ ಕಲೆ ದಿಂದ ಅಲಂಕೃತವಾದಂಥ ಆಸನಗಳಿದ್ದು. ಇವೆಲ್ಲದರಿಂದನೂ ಏನಾಗಿತ್ತು, ಅಂತಃಪುರ ಕಂಗೊಳಿಸ್ತಿತ್ತು. ಆದರೆ ಇವುಗಳ ಮೇಲೆ ಕುಳುವಂತಹ ಅಥವಾ ದಿವಸ ಕೂತಿರುವಂತಹ ರಾಣಿ ಕೈ ಮಾತ್ರ ದಶರಥನಿಗೆ ಕಾಣುವುದಿಲ್ಲ. ಅಲ್ಲಿ ಅವಳದು ಅನುಪಸ್ಥಿತಿ, ಗೈರ್ಹಾಜರಿ ಅವನ ಕಾಡ್ತಿದೆ. ವಿವಿಧ ಅನ್ನಪಾನಿ ಭಕ್ಷ್ಯಗಳಿಂದ ತುಂಬಿದ ಅಂತಃಪುರ. ಯಾವಾಗಲೂ ಅನ್ನಪಾನಿಗಳಿಂದ ಇರ್ತಿತ್ತು. ಇದೇ ಟೈಮ್ಗೆ ಅಂತೇನಿಲ್ಲ, ಎಲ್ಲ ರೆಡಿನೇ ಇರ್ತಿತ್ತು. ಅಲಂಕೃತ ಸುಂದರ ಸ್ತ್ರೀಯರಂತೆ ಕಾಣುತ್ತಿದ್ದವು. ಅವೆಲ್ಲ ಏನು ಈ ನಮೂನಿ ಆಹಾರ ಪದಾರ್ಥಗಳನ್ನು, ಪಾನಿಗಳನ್ನು ಇಷ್ಟು ಅಚ್ಚುಕಟ್ಟಾಗಿ ಶೃಂಗಾರಮಯವಾಗಿ ಇಟ್ಟಿರ್ತಾರಲ್ಲ, ಅವು ಎಲ್ಲ ಸುಂದರ ಸ್ತ್ರೀಗತೆ ಕಾಣಿಸ್ತಿದ್ದು. ಆಹಾರ ಪದಾರ್ಥಗಳು, ಪೇಯಗಳು ಇವು ಸುಂದರ ಸ್ತ್ರೀಗೆ ಹೋಲಿಸ್ತಾರೆ ಯಾರು, ವಾಲ್ಮೀಕಿಯವರು. ನಿರಾಶೆಯಾಯಿತು ಅಂತಃಪುರದಲ್ಲಿ ಕೈ ಕಾಣದ ದಶರಥನಿಗೆ, ನಿತ್ಯ ಕಾಮತ್ರಶೆ ತಣಿಸಲು ಬಂದ ಪತ್ನಿ ಕಾಣದ ಪತಿಯಂತೆ. ಅವನು ಬರ್ತಾನೆ, ಎಲ್ಲನೂ ನಿತ್ಯ ಇರುವಂಥದ್ದು ಇರ್ತದೆ, ಆದರೆ ಕೈನ ಎಲ್ಲೂ ಕಾಣೋದಿಲ್ಲ, ಆಕೆ ಧ್ವನಿನೂ ಕೇಳಿಸೋದಿಲ್ಲ, ಆಕೆದು ಉಪಸ್ಥಿತಿನೂ ಎಲ್ಲಿ ಕಾಣೋದಿಲ್ಲ. ಅದನ್ನು ಎಲ್ಲಿ ಹೋಲಿಸ್ತಾನಂದ್ರೆ, ಗಂಡ ಆತುರದಿಂದ ಹೆಂಡತಿ ಜೊತೆಗೆ ಅವನು ತನ್ನ ಕಾಮತ್ರಶೆಯನ್ನು ತೀರಿಸ್ಕೊಳ್ಳಿಕ್ಕೆ ಬರ್ತಿರ್ತಾನೆ. ಅಲ್ಲಿ ಹೆಂಡತಿ ಇಲ್ಲದ ಕ್ಷಣ ನೋಡಿಕೊಂಡು ಹೆಂಗೆ ಒಂದು ಪರಿಸ್ಥಿತಿ ಆಗ್ತಿದೆ,
ಅದೇ ಪರಿಸ್ಥಿತಿ ದಶರಥನಿಗೆ ಆಗ್ತಿದೆ ಅಂತ ಹೇಳಿ ಕವಿ ಇಲ್ಲಿ ಅಲಂಕಾರಿಕವಾಗಿ ಬಹಳ ಚೆಂದಾಗಿ ಕಾವ್ಯಮಯವಾಗಿ ಈ ಸಂದರ್ಭವನ್ನು ವಿವರಿಸ್ಯಾರ. ಇನ್ನು ಮುಂದೆ ಏನಾಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಆ ವಿಚಾರಗಳನ್ನು, ಅಲಂಕಾರದ ಒಂದು ಉನ್ನತ ಬಳಕೆಯನ್ನು ನಾನು ತಮ್ಮಲ್ಲಿ ಹಂಚ್ಕೊಳ್ತೇನೆ. ಧನ್ಯವಾದಗಳು.